ಫ್ರೆಂಡ್ಸ್, ಇವತ್ತು ನಾನಿದ್ದೀನಿ ಮಾಗಡಿ ಟೌನ್ ತಿರುಮಲೆಯಲ್ಲಿ ನೆಲೆಸಿರುವಂಥ ತುಂಬ ಪವರ್ಫುಲ್ ಆಗಿರುವಂಥ ಶ್ರೀ ಕ್ಷೇತ್ರ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ. ಇಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಏನೇ ಕಷ್ಟಗಳಿರಲಿ, ಎಲ್ಲದಕ್ಕೂ ತಾಯಿ ಪರಿಹಾರ ನೀಡ್ತಾಳೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಸಂತಾನ ಭಾಗ್ಯ, ವ್ಯಾಪಾರ, ಭೂಮಿಗೆ ಸಂಬಂಧಪಟ್ಟ ವಿಷಯ, ಗಂಡ ಹೆಂಡತಿ ಮಧ್ಯ ಕಲಹ, ಮನೆ ಕಟ್ಟುವ ಕನಸು, ಯಾವುದೇ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಮಾಟ ಮಂತ್ರ, ವಶೀಕರಣ, ಕೆಟ್ಟ ದೃಷ್ಟಿ ನಿವಾರಣೆಗೆ ಎಲ್ಲ ತರಹದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ನೀಡುತ್ತಾರೆ. ಕೆಟ್ಟ ದೃಷ್ಟಿ ಪರಿಹಾರಕ್ಕಾಗಿ ತೊಡೆಯನ್ನು ಒಡೆಯುತ್ತಾರೆ. ಮತ್ತು ಅಂಜನಾ ಶಾಸ್ತ್ರ, ವಿಳ್ಯದೆಲೆ ಶಾಸ್ತ್ರ ಕೂಡ ಹೇಳುತ್ತಾರೆ. ಇಂಥ ಸಮಸ್ಯೆಗಳನ್ನು ತುಂಬ ಜನ ಎದುರಿಸ್ತಿರ್ತೀರ. ಅಂಥವರು ಬೇಗನೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಿ. ಹಾಗೆ ಇದು ಜಸ್ಟು ಬೆಂಗಳೂರಿಂದ ನಿಮಗೆ ಒಂದು 30 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮಾಗಡಿ ರೋಡಲ್ಲಿ ಇದೆ. ನೀವು ಹೂಪ್ರಸಾದದ ಮುಖಾಂತರ ಆದರೂ ಸರಿ, ಅಥವಾ ಚೀಟಿಯಲ್ಲಿ ನಿಮ್ಮ ಕೋರಿಕೆಯನ್ನು ಬರೆದು ಅಲ್ಲಿ ಚುಚ್ಚುವುದರಿಂದ, 11 ರೂಪಾಯಿ ಹರಕೆ ಕಾಸನ್ನು ಕಟ್ಟುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ನಾವು ಬಿಗಿಯಾಗಿ ಹಿಡ್ಕೋಬೇಕು, ಅವಾಗ ಅವು ಕೊಡೋದು. ಸುಮ್ಮನೆ ಕಾಟಾಚಾರ ಬರೋದು, ಕಡ್ಡಿ ಹಚ್ಬಿಡೋದು, ಕೈ ಮುಗಿದ್ಬಿಡೋದು, ನೆಟ್ಕೊಂಡು ಹೋಗೋದು, ಆ ಕೆಲಸ ಮಾಡಬಾರ್ದು. ಭಕ್ತಿಯಾಗಿ ಯಾವುದು ಕಷ್ಟ ಬಂದಿಲ್ಲ, ಏನು ಎಲ್ಲ ಚೆನ್ನಾಗಿ. ನಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆದರೆ ಪೂಜೆ ಮಾಡಿಸ್ಕೊಂಡವ್ರು ಸಾಕು, ಮನೆಗೆ ಪ್ರಸಾದ ತಗೊಂಡೋಗಿ ಮನೆಗೆ ಬರೋದು ಸಾಕು. ಎಲ್ಲ ಥರ ಯಾವ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾ ಇದ್ದೀವಿ. ದಿನ ಎಲ್ಲಿ 4,000 5,000 ಸಂಪಾದನೆ ಮಾಡ್ತಾ ಇದ್ದೀವಿ. ಕೊಟ್ಟಳು ನಮ್ಗೆ ಚೆನ್ನಾಗಿ. ತಾಯಿ ಎಲ್ಲರಿಗೂ ಒಳ್ಳೇದು ಅದೇ ಆಗುತ್ತೆ. ನಮ್ದವ್ರನ್ನ ದೇವ್ರು ಎಲ್ಲಿ ಕೈ ಬಿಟ್ಬಿಡ್ತಾನೆ, ಬಿಡೋದ ಯಾರು ಬಿಡೋಲ್ಲ. ಇದಿಷ್ಟೇ ಅಲ್ಲದೆ ಇಲ್ಲಿ ಪವಾಡನೆ ನಡೆಯುತ್ತೆ. ಈ ಪಾಯಿಂಟ್ನ ಯಾರು ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದೊಂದು ಪಾಯಿಂಟ್ ಕೂಡ ಮುಖ್ಯವಾಗಿರುತ್ತೆ. ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರ ಮೇಲೆ ದೇವಿನೇ ಪ್ರತ್ಯಕ್ಷವಾಗಿ ಬಂದು ನಮ್ಮ ಮನಸ್ಸಲ್ಲಿರೋದನ್ನ ಕರೆದು ತಾಯಿನೇ ಹೇಳ್ತಾಳೆ. ನಮ್ಮ ಕಷ್ಟನ ಅವಳೇ ಹೇಳಿ ಉತ್ತರನೂ ಅವಳೇ ಕೊಡ್ತಾಳೆ. ಸೊ ಇದಂತೂ ನಿಜವಾಗ್ಲೂ ಪವಾಡ ಅಂತಲೇ ಹೇಳ್ಬೋದು. ಸೊ ಅದಲ್ಲದೆ ಇಲ್ಲಿ ಬಂದು ಮಂಗಳವಾರ ಮತ್ತು ಶುಕ್ರವಾರ ವಾರದಲ್ಲಿ 2 ದಿನ ಓಪನ್ ಇರುತ್ತೆ. ಅದಾದಮೇಲೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಓಪನ್ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲಿ ಅನ್ನದಾನ ಕೂಡ ಇರುತ್ತೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಅನೇಕ ಜನರು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿರ್ತಾರೆ. ಅಂಥವರಿಗೆ ತಾಯಿಯ ದರ್ಶನ ಮಾಡೋ ಭಾಗ್ಯ ಸಿಗಲಿ, ತಾಯಿಯ ಅನುಗ್ರಹ ಸಿಗಲಿ.